ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡಿಗೆಗಳು: ಮೂಲಂಗಿ ಚಟ್ನಿ, ಮೆಂತ್ಯ ಪಲಾವ್, ಪುದೀನಾ ಜ್ಯೂಸ್, ಬದನೆಕಾಯಿ ಫ್ರೈ. ನಮ್ಮ ಕನಸು ನಮ್ಮ ಗುರಿಯನ್ನ ಸೂಚಿಸುತ್ತದೆ. ನಮ್ಮ ಗುರಿ ನಮ್ಮ ದಾರಿಯನ್ನ ತೋರಿಸುತ್ತದೆ. ನಮ್ಮ ದಾರಿ ನಮ್ಮನ್ನ ಜೀವನದ ಉತ್ತಮ ಫಲಿತಾಂಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ವಿಶೇಷ ಅತಿಥಿ, ಅವ್ರನ್ನ ತುಂಬಾ ನಿಕ್ ನೇಮ್ಸ್ ಅಂತ ಕರೀತಾರೆ. ಅಂದ್ರೆ ಪುಷು, ಪುಷ್ಪ ಅಂತೆಲ್ಲ. ಹೌದು, ನಿಮ್ಮ ನೆಚ್ಚಿನ ಪುಷ್ಪ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಪುಷು, ಬನ್ನಿ 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 ಬನ್ನಿ. ಹಾಯ್. ಹಲೋ, ಹೇಗಿದ್ದೀರಾ? ಆರಾಮ್. ನೀ ಹೇಗಿದ್ಯಾ? ನಾನಂತೂ ಸೂಪರ್. 2 kg ದಪ್ಪ ಆಗ್ಬಿಟ್ಟಿದೀನಿ. ವೆರಿ ಗುಡ್. ಅದಕ್ಕೆ ನಮ್ ಪುಷು ಬರ್ತಾರೆ, ನನ್ಗೊಂದು 4 ರೆಸಿಪಿನ ಹೇಳ್ಕೊಡ್ತಾರೆ. ಇನ್ನೊಂದ್ 2 kg ದಪ್ಪ ಆಗೋಣ ಅಂತ ನಿಮ್ಮನ್ನ ಕರ್ಸಿದೀನಿ. ಇವಾಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಯಾವ ರೆಸಿಪಿ ಫಸ್ಟ್ ಹೇಳ್ಕೊಡ್ಬೇಕು? ನಿಮ್ ಫೇವ್ರೆಟ್? ಆಲ್ಮೋಸ್ಟ್ ಅಡ್ಗೆ ಎಲ್ಲ ನಾನು ತುಂಬಾ ಇಷ್ಟಪಟ್ಟು ತಿಂತೀನಿ. ತುಂಬಾ ಒಳ್ಳೆ ತಿಂಡಿಗಾರ್ತಿ ನಾನು. ಅದಕ್ಕೆ ಗೊತ್ತಾಗ್ತಾ ಇದೆ. ನಂತರ ಹೆಲ್ದಿ ಆಗಿರ್ಬೇಕು ಅಂದ್ರೆ ನೀನು ನಂತರ ಆಗ್ಬೇಕು. ರಿಯಲಿ? ಅಂದ್ರೆ ನಾನು ಅನ್ಹೆಲ್ದಿ ಅಂತನಾ? ಇಲ್ಲ, ಸ್ವಲ್ಪ ವೀಕ್ ಆಗಿದೆ ನೋಡು. ಹೆಲ್ದಿಯಾಗಿ ಫ್ರೇಮ್ ತುಂಬೋ ತರ ಇರಬೇಕು. ಯಾವತ್ತು ಆರ್ಟಿಸ್ಟ್ಗಳು ಫ್ರೇಮ್ ತುಂಬಬೇಕು. ಪುಷು ತರ. ಮೇಡಮ್, ನೀವು ಕಾಣದೇ ಇಲ್ಲ ಮೇಡಮ್. ಮುಂದೆ ಬನ್ನಿ ಅನ್ಬಾರ್ದು ಮೇಡಮ್. ಎಲ್ರು ಕವರ್ ಮಾಡ್ತಾ ಇದ್ರ ಮೇಡಮ್. ಸ್ವಲ್ಪ ಸಣ್ಣ ಆಗಿ ಅನ್ಬೇಕು. ಓಕೆ. ಪುಷ್ಪ ಆಕ್ಚುಲಿ ತುಂಬಾನೇ ಸೆನ್ಸಿಟಿವ್. ರೇಗ್ಸಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಅಲ್ಲೇ ಹತ್ತು ಬಿಡ್ತಾರೆ ಅಂತ ಗೊತ್ತು. ನೀರೇ ಬೇಡ. ಇಲ್ಲ, ರೇಗ್ಸಿದ್ರೆ ಅಲ್ಲ, ನಾನ್ ಸುಮ್ನೆ ಇರ್ತೀನಿ. ಏನೋ ಸಣ್ಣ ವಿಷಯ, ತುಂಬಾ ಸಿಲ್ಲಿ ವಿಷಯನ ಮನ್ಸಿಗೆ ಹಾಕೊಂಡು ಹತ್ತೆ ಬಿಡ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ರೀಸೆಂಟ್ ಆಗಿ ಏನಾದ್ರು ಒಂದಾಗಿತ್ತು, ಹೆಸರು ಎಲ್ಲ ಬೇಡ, ಬಟ್ ಅಟ್ಲೀಸ್ಟ್ ಇಲ್ಲ. ರೀಸೆಂಟ್ ಆಗಲ್ಲ, ಈಗ ಸ್ವಲ್ಪ ಗಟ್ಟಿ ಮನ್ಸ್ನೊಳಾಗಿದ್ದೀನಿ. ಶೂಟಿಂಗ್ ಅಲ್ಲಿ ತಮಾಷೆ ಮಾಡ್ತಾರೆ ಅನ್ಕೋ. ತಮಾಷೆ ಅಲ್ಲ, ಈಗ ಮೂವಬಲ್ ಬಾಲ್ಸ್ ಎಲ್ಲ ಇಟ್ಕೊಂಡು ಶೂಟಿಂಗ್ ಮಾಡ್ತಾರೆ. ಆ ಬಾಲ್ ಸ್ವಲ್ಪ ಬಿತ್ತು ಅಂದ್ರೆ ಕಿಚ್ಚಿಬಿಟ್ಟು ತಲೆ ಹಿಂಗ್ ಬಗ್ಗಿಸ್ಕೊಂಡವಳು ಅದೆಲ್ಲ ರೆಡಿ ಮಾಡಿ ಲೈಟಿಂಗ್ ಏನೋ ಸರಿ ಮಾಡ್ತಾ ಇರ್ತಾರೆ. ನಾನು ಅಳ್ತಾ ಇರ್ತೀನಿ. ಡೈರೆಕ್ಟ್ ಲೈಟ್ಸ್ ಆಫ್ ಮಾಡ್ರಪ್ಪ, ಟಿಶ್ಯೂ ಕೂಡ ಒಳಗೆ ಅಂತ. ಅಂದ್ರೆ ಯಾಕೆ ಅಷ್ಟು ಇಮೋಷನಲ್? ಭಯ. ಮತ್ತೆ ತುಂಬಾ ನಕ್ಕು 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 ಅಳೋ ಜಾಸ್ತಿ. ಇದು ಯಾಕೋ ನಾಗವಲ್ಲಿ ಕ್ಯಾರೆಕ್ಟರ್ ತರ ಇದೆ. ಇಲ್ಲ, ಆತರ ಇಲ್ಲ. ತುಂಬಾ ನಕ್ಕಾಗ ಕಣ್ಣಲ್ಲಿ ನೀರ್ ಬರುತ್ತಲ್ಲ, ಆ ಕಣ್ಣೀರು ಮತ್ತೆ ಅಳು ಕನ್ವರ್ಟ್ ಆಗಿರುತ್ತೆ. ಅಂಡ್ ಸ್ವಲ್ಪ ಆದ್ಮೇಲೆ ಸರಿ ಹೋಗ್ತೀನಿ ಮತ್ತೆ ನಾರ್ಮಲ್. ಸರಿ. ಅಲ್ಲ, ನಿಮ್ ಯಜಮಾನ್ರಿಂದೆಲ್ಲ ಹೆಂಗ್ ಸಹಿಸ್ಕೊತಾರೆ? ಮನೇಲಿ ನಾನು ಈ ತರ ಇರಲ್ಲ. ಮನೇಲಿ ತುಂಬಾ ಮಾತಾಡ್ಕೊಂಡು ಅವ್ರನ್ನ ತುಂಬಾ ಗೊಳಕೋತಾ ಇರ್ತಾರೆ. ಅವ್ರು ಅಳ್ತಾ ಇರ್ತಾರಲ್ಲ ಮನೇಲಿ, ಅಲ್ವಾ? ಪುಷು ಯಾವ ಏರಿಯಮ್ಮ? ನಿಮ್ ಪಕ್ಕದ್ದೇ. ಅಡ್ರೆಸ್ ಮಾತ್ರ ಕೊಡಲ್ಲ. ಓಕೆ ಪುಷ್ಪ, ನಂಗಂತೂ ತುಂಬಾ ಖುಷಿ. ಬಿಕಾಸ್ ಇವತ್ತು ನೀನ್ ಬಂದಿರೋದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ. ನಿಮ್ಮ ಬೆಸ್ಟ್ 4 ರೆಸಿಪಿಗಳನ್ನ ನಂಗೆ ಹೇಳ್ಕೊಡ್ಬೇಕು. ಅದ್ರ ಜೊತೆಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನೀವು ಅಭಿನಯಿಸಿದಿರ. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅದ್ರ ಜೊತೆ ಕಾಲು ಎಳಿತೀನಿ ಖಂಡಿತವಾಗ್ಲೂ. ಓಕೆ, ಶುರು ಮಾಡೋಣ. ನಿಮ್ಮ ಫಸ್ಟ್ ರೆಸಿಪಿ ಯಾವ್ದು? ಮುಲ್ಲಂಗಿ ಚಟ್ನಿ. ಮೂಲಂಗಿ ಚಟ್ನಿ. ಶುರು ಮಾಡೋಣ. ಶುರು ಮಾಡಿ. ಮೂಲಂಗಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೂಲಂಗಿ, ಕರಿಬೇವಿನ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಂಗ್ರೀಡಿಯೆಂಟ್ಸ್ ರೆಡಿ. ಫಸ್ಟ್ ಸ್ಟೆಪ್ ಏನು? ಒಂದು ಬಾಣ್ಲೆಯಲ್ಲಿ ಇದೆಲ್ಲ ಫ್ರೈ ಮಾಡ್ಕೋಬೇಕು. ಕೊಡ್ಲಾ? ಪ್ಯಾನ್ ಕೊಡ್ಲಾ? ಓಕೆ. ಅಡುಗೆ ಮಾಡೋ ಅಭ್ಯಾಸ ಇದೆಯಾ? ಏನೋ ಅವಾಗ ಇಷ್ಟೊಂದು ಜನ ಫ್ರೆಂಡ್ಸ್ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ದಿನ ಅವ್ರ ಮನೆಗೆ ಹೋಗಿ ಹೊಲ್ಟು. ಸೊ ದಿನ ಅಯ್ಯೋ ಅಶ್ವಿನಿ ಬಂದ್ಬಿಟ್ಟಿದ್ದಾಳಲ್ಲಪ್ಪ ಅಂತ ಖುಷಿಲಿ ಎಲ್ಲರೂ ದಿನ ಒಂದೊಂದೊಂದೊಂದು ಅಡುಗೆ ಮಾಡ್ಕೊಡ್ತಾನೆ ಇದ್ದಾರೆ, ನಡೀತಾನೆ ಇದೆ. ಸೊ ನೆಕ್ಸ್ಟ್ ಪುಷ್ಪನ್ ಮನೆಗೆ ಟಾರ್ಗೆಟ್. ಬಾಮ್ಮ. ಏನ್ ಮಾಡ್ಕೊಡ್ತೀಯ ಪುಷ್ಪ ಬಂದ್ರೆ? ಏನ್ ಬೇಕು ನಿಂಗೆ ಹೇಳಿ. ಈಗ ಫಸ್ಟ್ ಇಲ್ಲಿ ಅಡುಗೆ ಮಾಡ್ಬಿಟ್ಟು ಪ್ರೂವ್ ಮಾಡಿ ಅವ್ನು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಮಾತ್ರ ಬರ್ತೀನಮ್ಮ. ಆಮೇಲೆ ಇಷ್ಟ ಆಗದೆ ನೀನು ಆಮೇಲೆ ಹೆಂಗೆಂಗೋ ಮಾಡ್ಕೊಟ್ಬಿಟ್ರೆ ಕಷ್ಟ. ಯಾರು ಇಷ್ಟ ಆಗದೆ? ನೀನ್ ನನಗಿಷ್ಟ ಆಗದೆ ಹೆಂಗೆಂಗೋ ಅಡುಗೆ ಮಾಡ್ತೀನಿ ಅಂತನಾ? ಅದಕ್ಕೆ ಭಯ ನನಗೆ. 2 ಜಾಪಾಳ್ ಮಾತ್ರ ಹಾಕ್ಬಿಡ್ತೀನಿ. ಇಷ್ಟೇನಾ? 2ಕ್ಕೆಲ್ಲ ವರ್ಕೌಟ್ ಆಗಲ್ವಾ? ಆಗಲ್ಲ ನಿಜವಾಗ್ಲೂ. ತುಂಬಾ ಸ್ಟ್ರಾಂಗ್ ಗೊತ್ತಾ? ಸರಿ, ಈಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. 2 ಚಮಚ ಎಣ್ಣೆ ಹಾಕಿದ್ದೀರಾ. ಬೆಳ್ಳುಳ್ಳಿ ಸ್ಪೂನಲ್ಲಿ ಹಾಕೊಳ್ಳಿ. ಸ್ಪೂನ್ ಕೊಡಿ. ಓಕೆ. ಓಕೆ, ಬೆಳ್ಳುಳ್ಳಿ ಫ್ರೈ ಮಾಡೋಕ್ಕೆ. ಬರೀ ಮುಲ್ಲಂಗಿ ಚಟ್ನಿ ಮಾಡೋ ಅಭ್ಯಾಸನ ಇಲ್ಲ ಮನೇಲಿ ಯಾರೊಂದು ಚಟ್ನಿ ಮಾಡೋ ಅಭ್ಯಾಸ ಇದೆಯಾ? ಮನೇಲಿ ಚಟ್ನಿ ಮಾಡ್ತಾ ಇರ್ತೀನಿ. ಯಾರು? ಇನ್ಯಾರು? ಮನೇಲಿರೋದೇ ಬಲಿಪಶುಗಳು. 3 ಜನ ಇದೀವಿ ನಾವು. ನಾನು, ನನ್ ಮಗಳು, ನನ್ ಗಂಡ. ಇಬ್ರಲ್ಲೊಬ್ರು ಯಾವಾಗ್ಲೂ. ಹೌದಾ? ನೀವು ಮಾತ್ರ ಆಗಲ್ಲ? ನೆವರ್. ನಾನು ಆಗಿದ್ದಿದ್ರೆ ಹೀಗಿರ್ತಾ ಇದ್ನ ಅಲ್ವಾ?
ಈಗ ಮುಲ್ಲಂಗಿ ಅಲ್ಲ ಒಣಮೆಣಸಿನಕಾಯಿ ಹಾಕೊಳ್ಳೋಣ. ಓಕೆ, ಒಣಮೆಣಸಿನಕಾಯಿ ಖಾರ ಸ್ವಲ್ಪ ಕಡಿಮೆನೇ ಇರ್ಲಿ, ಯಾಕಂದ್ರೆ ಮುಲ್ಲಂಗಿನೂ ಖಾರ ಹೊಡಿಯತ್ತೆ. ಬಣ್ಣ ಬೇಕಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಆಡ್ ಮಾಡ್ಕೋಬಹುದು. ಓಕೆ, ಬರೋದೇ ಇಲ್ಲ ಸ್ಪೂನಲ್ಲಿ. ಏನ್ ಸ್ಪೂನಲ್ಲಿ ಅಂತೀರ? ಓಕೆ, ಬೈಕೋಬೇಡವಾ ಪ್ಲೀಸ್. ಇದನ್ನೆಲ್ಲ ಕಟ್ ಮಾಡ್ಬಿಟ್ರಿಪ್ಪ. ನಮ್ ಪುಷ್ಪನ್ಗೆ ತುಂಬಾ ಫ್ರೆಂಡ್ಸ್ ಆತಪ್ಪ, ಇಂಡಸ್ಟ್ರಿ ತುಂಬಾ. ಹೌದು ಅಲ್ವಾ? ಈಗ ಕರ್ಬೇವು ಹಾಕೊಳ್ಳೋಣ. ಓ ಎಸ್ ಶೋರ್. ಕರ್ಬೇವು ತುಂಬಾ ಜಾಸ್ತಿ ಹಾಕೊಳ್ಳೋಣ, ಇದು ತುಂಬಾ ಒಳ್ಳೇದು. ಒಳ್ಳೆ ಘಮ ಬರ್ತಾ ಇದೆ ಆಕ್ಚುಲಿ. ಹೌದು, ಬರ್ಬೇಕು. ಯಾರು ಅಡಿಗೆ ಮಾಡ್ತಾ ಇರೋದು? ಯಾರಮ್ಮ? ಅಲ್ಲ, ನಿಜವಾಗ್ಲೂ ಅಡಿಗೆ ಮಾಡಕ್ ಬರುತ್ತಾ ಅಂತ ಇಷ್ಟೊಂದು ಕರಿಬೇವಿನ ಸೊಪ್ಪು ಹೆಂಗಮ್ಮ? ಇದೇನ್ ಮುಲ್ಲಂಗಿ ಚಟ್ನಿನ ಇಲ್ಲ ಕರಿಬೇವಿನ ಸೊಪ್ಪು ಚಟ್ನಿನ? ನಂಗೊಂದ್ ಸ್ವಲ್ಪ ಗೊತ್ತಾಗಬೇಕು. ನಿನ್ಗೆ ಯಾವ್ದು ಅನ್ಕೊಂಡ್ರು ಪರವಾಗಿಲ್ಲ. ಮುಲ್ಲಂಗಿ ಜೊತೆ ಕರಿಬೇವು ಹೆಚ್ಚು ಹಾಕದಷ್ಟು ತುಂಬಾ ಒಳ್ಳೇದು. ಆರೋಗ್ಯಕ್ಕೆ ಮುಲ್ಲಂಗಿನೂ ಒಳ್ಳೇದು, ಕರಿಬೇವು ಒಳ್ಳೇದು. ಹೊಟ್ಟೆ ಕೆಟ್ಟಿದ್ರೆ ಮುಲ್ಲಂಗಿ, ಕೂದಲೆಲ್ಲ ಉದ್ರೋಗಿದ್ರೆ ಕರಿಬೇವು, ಕಣ್ಣಿಗೂ ತುಂಬಾ ಒಳ್ಳೇದು. ಕಣ್ಣಿಗೂ ತುಂಬಾ ಒಳ್ಳೇದು. ಬೆಳ್ಳುಳ್ಳಿ ಕ್ಯಾಲೋರೀಸ್ ಎಲ್ಲ ತೆಗೆದಂಗೆ ಬಿಸಾಕ್ಬಿಡುತ್ತೆ. ಅದಕ್ಕೆ ನೀನ್ ಸಣ್ಣ ಆಗಕ್ಕೆ ಅಂತಾನೆ. ನಾನ್ ಸಣ್ಣ? ಹಲೋ, ಎಂಥ ಒಳ್ಳೆ ಕಾಂಪ್ಲಿಮೆಂಟ್. ಪುಷು ಬೇಡ ಪುಷು ಪ್ಲೀಸ್. ಯಾಕಮ್ಮ ಹಿಂಗೆಲ್ಲ ಅವಮಾನ ಮಾಡಿ ನಾನು ಕಷ್ಟಪಟ್ಟು ಊಟನೇ ಬಿಟ್ಬಿಟ್ಟಿದೀನಿ ಆಯ್ತಾ? ಕಷ್ಟಪಟ್ಟು ಏನಾಯ್ತು ಗೊತ್ತಾ, ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ಅವ್ರು ಬಂದಿದ್ರು. ಓಕೆ, ನನ್ ಫ್ರೆಂಡ್. ಹೌದು, ನನ್ನ ಫ್ರೆಂಡ್ ಕೂಡ. ಅವರು ಇಡ್ಲಿನ ಫ್ರೈ ಮಾಡ್ಬಿಟ್ಟು ಜಸ್ಟ್ ಸಾಸ್ ಜೊತೆ ತಿನ್ನೋದನ್ನ ಹೇಳ್ಕೊಟ್ರು. ನಾನಂತೂ ಶೂಟಿಂಗ್ ಹೋಗ್ತೀನಲ್ಲ, ದಿನ ಸಾಯಂಕಾಲ ಬರ್ಬೇಕಾದ್ರೆ 4 ಇಡ್ಲಿ ಹಾಕೊಂಡ್ ಬಂದ್ಬಿಡ್ತೀನಿ ಶೂಟಿಂಗ್ ಇಂದಾನೆ. ಟಾಪ್ ಸೀಕ್ರೆಟ್ ಹೇಳಕ್ ಹೋಗ. ಎಲ್ಲಾನು ಡೀಪ್ ಫ್ರೈ ಮಾಡ್ಬಿಡೋದು ಎಣ್ಣೆಲಿ, ಅದನ್ನ ಸಾಸ್ ಜೊತೆ ತಿನ್ಬಿಡೋದು. ನೀನು ಹಂಗೆ ಮಾಡು ಅಂತಾನೆ ಹೇಳ್ತಾರೆ. ಇಲ್ಲ, ಡೀಪ್ ಫ್ರೈ ಆಗದೇನೆ ಹಿಂಗಿದೀನಿ. ಡೀಪ್ ಫ್ರೈ ಎಲ್ಲ ಮಾಡ್ಬಿಟ್ರೆ ಅಷ್ಟೇ. ನಾವ್ ಅದನ್ನ ತಿಂದೆ ಇಷ್ಟು ಸಣ್ಣ ಇರೋದು, ಅದಕ್ಕೆ ಹೇಳ್ಕೊಡ್ತಾ ಇರೋದು. ಕಲ್ತ್ಕೋಬೇಕು, ಓಕೆನಾ? ಒಂಚೂರು ಹುಣಸೆ ಹಣ್ಣು. ಚೂರು ಹುಣಸೆ ಹಣ್ಣು, ಅದು ಹುಳಿ. ಓಕೆ, ಟೇಸ್ಟ್ ಯಾವ ಫೀಲ್ ಕೊಡ್ತಾ ಇದ್ರೆ ನೀವು ಗೊತ್ತಾಗ್ತಿಲ್ಲ ನನ್ಗೆ. ಇಟ್ಬಿಡ್ತೀನಿ ಬಡವಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಿದ್ವಿ. ಎಷ್ಟ್ ಜನ ಫ್ರೆಂಡ್ಸು? ಸಿಕ್ಕಾಪಟ್ಟೆ ಫ್ರೆಂಡ್ಸ್ ನಂಗೆ. ನೋಡು, ಯಾರು ಇಲ್ಲ ಅನ್ನೋಷ್ಟು ಜನ ಫ್ರೆಂಡ್ಸ್. ಯಾರನ್ನ ಕರೀಲಿ ಅಂತ ಕನ್ಫ್ಯೂಸ್ ಆಗಿ ಯಾರನ್ನು ಕರ್ಕೊಂಡೇ ಬಂದಿಲ್ಲ. ನಾನಿಲ್ವಾ ಪುಷ್ಪ? ಅದು ಫ್ರೇಮ್ ತುಂಬಕ್ಕೆ ನಾನೇ ಸಾಕು ಅನ್ನಿಸ್ತು, ಅದಕ್ಕೆ ನಾನ್ ಬಂದ್ರೆ ಇನ್ ಬೇರೆಯವರೆಲ್ಲ ಹೊರಗಡೆ ಇರ್ತಾರೆ. ನಿನಗ್ ಸ್ವಲ್ಪ ಪಾಪ ಅಂತ ಜಾಗ ಬಿಟ್ಟಿದೀನಿ ಅಷ್ಟೇ ಅಲ್ವಾ? ಒಬ್ರೆ ಅಂತೂ ಮಾತಾಡ್ಕೊಂಡಂತೂ ತಿನ್ನಕ್ಕಾಗಲ್ಲ, ಮಾಡಿದೇನಂತೂ ತಾವು ತಿನ್ನಲ್ಲ. ಒಬ್ರು ಬೇಕಲ್ವಾ ಬಲಿಕ ಬಕ್ರ ಇಲ್ಲಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಸೊ ಈಗ ಮುಲ್ಲಂಗಿ ಚಟ್ನಿ ಮಾಡ್ಕೊಂಡೆ ಹಾಕೋಬೋದಲ್ಲ? ಅದೇನ್ ರೌಂಡ್ ಆಗಿ ಹಚ್ಕೊಂಡ್ ಹಾಕೊಳ್ಳೋದು? ಹೆಂಗು ಮಿಕ್ಸಿ ಮಾಡ್ತಿರ ತಾನೆ? ಮಿಕ್ಸಿ ಮಾಡ್ತೀವಿ, ಅದು ಹಿಂಗು ಮಾಡ್ಕೋಬೋದಲ್ಲ. ಆತರ. ಓಕೆ. ಸೊ ಬಟ್ ಇದು ಎಣ್ಣೆಲ್ ಫ್ರೈ ಆಗ್ಬೇಕು. ಹೌದು, ಫ್ರೈ ಆಗ್ಲೇಬೇಕು. ಇದ್ರಲ್ಲಿ ನಾನ್ ಕೈಯೇ ತೂರಲ್ಲ ಅಂತ ಇದೀರಾ. ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡತ್ತಂತೆ. ಹೌದಂತೆ? ಹೌದಂತೆ. ಮತ್ತೆ ಯಾಕೆ ನೀನ್ ಮಾಡ್ತಾ ಇಲ್ಲ? ನಿಮ್ ಮಂಗನೂ ಅಲ್ವಾ? ಯಾವ ರೇಂಜ್ ಬಿಲ್ಡಪ್ ಕೊಡ್ತಾ ಇದೀಯ ನನ್ ಬಗ್ಗೆ. ಅಲ್ಲ, ಮಂಗನೂ ಅಡಿಗೆ ಮಾಡುತ್ತೆ ಸರ್. ಇಲ್ಲಿ ನೋಡಿ, ಇಷ್ಟು ಚೆನ್ನಾಗೆಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಅಡಿಗೆ ಮಾಡ್ತಾ ಮಾಡ್ತಾ ಹೊಗಳ್ಬೇಕು ತಾನೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ. ನಾನು ಏನಕ್ಕೆ ಕರ್ಸೋದು ನನ್ನ ಫ್ರೆಂಡ್ಸ್ ಅಂತ. ಓಕೆ, ನಾನು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಪುಷು ಹಿಂಗೆಲ್ಲ ಹೇಳೋವಾಗ ಒಂಚೂರಾದ್ರೂ ಬಿಲ್ಡಪ್ ಬೇಕು ತಾನೆ. ಒಣಗೋಗಿರೋ ಕೆಂಪು ಮೆಣಸಿನ್ಕಾಯಿ ತರ ಕಾಣ್ತಾ ಇದ್ಯಾ. ಬ್ಯೂಟಿಫುಲ್ ಬ್ಯೂಟಿಫುಲ್. ತಲೆಯಲ್ಲಿ ಒಂದು ದಾಸವಾಳ. ಅಲ್ಲ, ಯಾಕೆ ಈ ರೇಂಜ್ ಅಲ್ಲಿ ನನಗೆ ಈ ರೇಂಜ್ ಅಲ್ಲಿ ಬಿಲ್ಡಪ್? ನಾನೇ ಹೇಳ್ತೀನಿ, ನನ್ನ ಒಂದು ಚೈಲ್ಡ್ಹುಡ್ ಸ್ಟೋರಿ ಹೇಳ್ತೀನಿ ನಿಪ್ಪಟ್ಟು ಅನ್ನೋ ವಿಷಯಕ್ಕೆ. ಕಷ್ಟಪಟ್ಟು ಹಾಕೋ ಬಂದಿದ್ದೀನಿ. ಈ ಕಷ್ಟಪಟ್ಟಿರೋದಕ್ಕೆ ನಾನು ಹೇಳೋದು, ನಾ ಹಾಕದೆ ಬಿಟ್ಬಿಟ್ಟಿದೀನಿ. ಈ ತರ ಹ್ಯಾಂಗಿಂಗ್ಸ್ ಎಲ್ಲ ಹಾಕದೆ ಬಿಟ್ಬಿಟ್ಟಿದೀನಿ. ಓಕೆ, ಯಾಕೆ? ಜುಮ್ಕಿ ಇಲ್ಲ ಈ ತರ ಸ್ಟಡ್ಸ್ ತರ ಹಾಕೋದು. ಈ 5th ಸ್ಟ್ಯಾಂಡರ್ಡ್ ಗಣೇಶ ಹಬ್ಬ ಬರುತ್ತಲ್ಲ, ಎಲ್ಲ ಕ್ರೇಜ್ ಫ್ರೆಂಡ್ಸ್ಗೆ. 101 ಗಣೇಶಗೆ ನಾವು ಅಕ್ಷತೆಗಳು ಹಾಕಿದ್ವಿ ಅಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಿರ್ತೀವಿ. ಓಕೆ, ಹೋದ್ವಿ. ಬೆಳಗ್ಗೆ ಅಲ್ಲ, ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗೋದು. ಹೋದ್ವಿ, ಹೋಗಿ ಅಕ್ಷತೆ ಎಲ್ಲ ಹಾಕಿ ಬರ್ತಾ ಇದ್ರೆ ಒಂದು ಗಣೇಶ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅಲ್ಲಿ ಹೋದವ್ರಿಗೆ ಅಕ್ಷತೆ ಹಾಕಿದ ಹೆಣ್ಮಕ್ಳಿಗೆಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಏನಾದ್ರು ಗಿಫ್ಟ್ ಕೊಡೋರು. ನನಗೆ ಓಲೆಗಳು ಬಂತು, ಪ್ಲಾಸ್ಟಿಕ್ ಓಲೆಗಳು. ಈ ಮೇಲೊಂದ್ ರೌಂಡು, ಕೆಳಗಡೆ ನಿಪ್ಪಡ್ತಾರ ಎಲ್ಲೋ ಕಲರ್ ಕೊಟ್ರಲ್ಲ ಇಯರಿಂಗು ಅಂದ್ಬಿಟ್ಟು ಸ್ಕೂಲ್ಗೆ ಹಾಕೊಂಡು ಹೋದೆ. ಟೆಸ್ಟ್ ಫೀಸ್ ಕಟ್ಟಿರ್ಲಿಲ್ಲ. ಕಿವಿಲಿ ನಿಪ್ಪಟ್ಗಳು ಹಾಕೊಂಡ್ ಬರಕ್ಕಾಗುತ್ತೆ, ಫೀಸ್ ಕಟ್ಟಕ್ಕಾಗಲ್ವಾ ಅಂತ ಬೈದ್ರು. ಅವತ್ತು ತೆಗೆದಿಟ್ಟಿದ್ದಪ್ಪ ಹ್ಯಾಂಗಿಂಗು. ನಾ ಇವತ್ತಿನವರೆಗೂ ಹ್ಯಾಂಗಿಂಗ್ಸ್ ಹಾಕಲ್ಲ. ಈ ಮುಲ್ಲಂಗಿ ಚಟ್ನಿ, ಈ ಮುಲ್ಲಂಗಿ ಇನ್ ಸ್ವಲ್ಪ ಫ್ರೈ ಆಗ್ಬೇಕು ಅಶ್ವಿನಿ. ಫ್ರೈ ಆಗಿರೋದು ಕೂಲ್ ಆಗಿದೆಯಮ್ಮ ಫಸ್ಟ್? ಕೂಲ್ ಆಗಿದೆ, ಗ್ರೈಂಡ್ ಮಾಡ್ಕೋಬಹುದು. ಮಿಕ್ಸಿ ಬೇಕಾ? ಮಸ್ಕ ಹೊಡೆದ್ರೆ ಮಾತ್ರ ಕೊಡೋದು. ಮಿಕ್ಸಿ ಕಡಿಮೆ. ಇದು ಯಾವ ರೇಂಜ್ ಅಲ್ಲಿ ಇದೆ ಗೊತ್ತಾ? ಜಾರಿ ಇಲ್ಲಿ ಇಡ್ಬೋದು. ಹೌದಾ?
ಭವತಿ ಭಿಕ್ಷಾನ್ ದೇಹಿ. ನಾನು ಇದನ್ನ ಮೂಲಂಗಿ ಚಟ್ನಿ ನಿಂಗೆ ಕೊಡೋದು ಅಲ್ವಾ? ಬೇಡ ಪುಷ ಪ್ಲೀಸ್. ಜ್ಯುವೆಲ್ರೀಸ್ ಡಬ್ದಿಂದ ಹೊರಗಡೆ ಬಿದ್ದಂಗಿದೆ. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ಉಪ್ಪು ಹಾಕುವಂತಹ ಸಮಯ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸರಿನಾ? ಓಕೆ, ನನಗೇನು ಗೊತ್ತಿಲ್ಲ, ತಿನ್ನೋದು ನಾನು. ನೆಕ್ಸ್ಟ್ ಇದು ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ನಮ್ಮ ರೊಮ್ಯಾನ್ಸ್ ಕಂಟಿನ್ಯೂ ಮಾಡೋಣ. ಧಾರಾಳವಾಗಿ ಪ್ಲೀಸ್. ಈಗ ಅಶ್ವಿನಿ, ಇದನ್ನ ಒಗ್ಗರಣೆ ಹಾಕೊಂಡ್ರೆ ಶೋರ್. ಯಾವ ತರ ಆಗಿದೆ ಇದು ಅಂತ ನೋಡ್ಬೋದಾ? ಖಂಡಿತ ನೋಡ್ಬೋದು. ಪುಷ್ಪ, ಏನ್ರಿ ಸೀಕ್ರೆಟ್? ತಿನ್ ನೋಡಮ್ಮ, ಗೊತ್ತಾಗುತ್ತೆ. ಚಟ್ನಿ ಫುಲ್ ಹಾಕಿದ್ಮೇಲೆ ಮಾಡಿದ್ಮೇಲೆ ತಿಂತೀನಿ. ಓ ಸರಿ, ಪಾತ್ರೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕ? ಎಸ್, ಇಟ್ಕೊಡ್ಲಾ? ತನ್ಮಾನ ಇರೋರು ಯಾರಾದ್ರೂ ಆಗ್ಲಿ ನಂತರ ಹಾಕ್ತಾರೆ ಅಲ್ವಾ? ಸೊ ಈಗ ಎಣ್ಣೆ ಹಾಕೊಂಡಿದ್ದೀರಾ? ಏನೊಂದು 3 ರಿಂದ 4 ಚಮಚ ಎಣ್ಣೆ ಹಾಕೊಂಡಿದ್ದೀರಾ? ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀವಿ. ಹಾಕಿದ ತಕ್ಷಣ ಎಣ್ಣೆ ಕಾದ್ಬಿಡುತ್ತಾ? ಸುಮ್ಮನೆ ನೋಡೋದು. ನಂಗ್ ಮನೇಲಿರೋ ಅಭ್ಯಾಸ ಅಮ್ಮ. ಒಂದ್ ಸಾಸಿವೆ ಹಿಂಗ್ ಹಾಕ್ಬಿಟ್ಟು ನೋಡೋದು ಅಲ್ವಾ? ಹೌದು, ಕಾಳಾಕ್ತಿವಿ ನೋಡು. ಹೌದು, ಕೇಳಲೇಬೇಕು. ಮದ್ವೆ ಓಕೆ, ಕಾಳಾಕ್ ಮದ್ವೆ ಆಗಿದ್ದಾ? ನಿಜವಾಗ್ಲೂ ನಾನೇ ಕಾಳ್ ಹಾಕಿ ಮದ್ವೆ ಆಗಿದ್ದು. ಹೆಂಗೆ ಅಂದ್ರೆ ಶೂಟಿಂಗ್ಗೆ ಅವರ ಸ್ನೇಹಿತರನ್ನ ಡ್ರಾಪ್ ಮಾಡಕ್ ಬರ್ತಾ ಇದ್ರು. ಯಾರು? ಗರ್ಲ್ ಫ್ರೆಂಡ್ಸ್ನೋ ಬಾಯ್ ಫ್ರೆಂಡ್ಸ್ನೋ? ಗರ್ಲ್ ಸೇರ್ತಾನೆ ಇರ್ಲಿಲ್ಲ, ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡ್, ಅದಕ್ಕೆ ಬಿದ್ದಿದ್ ನೀವು? ಯಾ, ಸ್ಮಾರ್ಟ್ ಆಗಿದ್ದಾನ ಹುಡ್ಗ. ಟೇಸ್ಟ್ ಬೇರೆ, ನಾನೇ ಬೇರೆ ಬಿಡಮ್ಮ. ಅಲ್ಲಮ್ಮ, ಅದು ಟೇಸ್ಟ್ ಸೂಪರ್ ಅಂತ ಗೊತ್ತು, ಆದ್ರೆ ನಿಮ್ ಹಸ್ಬೆಂಡ್ ಟೇಸ್ಟೇ ಹಿಂಗೆ. ನಾ ಕಾಳು ಹಾಕಿದ್ದು ಅಂದ್ರೂ ಬಿದ್ಬಿಟ್ರಾ? ಅನಿವಾರ್ಯವಾಗಿ ಬೀಳ್ಲೇಬೇಕು ಮನುಷ್ಯ. ಸರಿ, ಹೋಗ್ಲಿ. ಅವ್ರ ಟೇಸ್ಟ್ ನೆಕ್ಸ್ಟ್ ಜನ್ಮಕ್ಕೆ ನೋಡ್ಕೊಳ್ಳಿ. ಓಕೆ ಓಕೆ, ನೆಕ್ಸ್ಟ್ ಹಾಕೋಣ. ಶುರು. ಹಾಕೋಣ. ಹಾಕಿಪ್ಪ ಪುಷು ಪ್ಲೀಸ್. ಯಾ ಪುಟ್ಯ ಹಾಕಿಪ್ಪ. ಬಿಸಿ ಆಗ್ಲೇರಮ್ಮ. ಕೈ ಹಾಕ್ಬಿಡ್ಲ ಒಳಗಡೆ? ಇಟ್ ನೋಡು. ಇದು ಮಾಡ್ತೀಯ ನೀನ್, ನನ್ಗೆ ಗೊತ್ತು. ಡೌಟ್ ಇರೋದು ನಿಂಗ್ ತಾನೆ? ಇಡು ನೀನು. ಓಕೆ. ಎಣ್ಣೆನ ಉಫ್ ಅಂತ ಫಸ್ಟ್ ಟೈಮ್ ಅಪ್ಪ ಇಂದ ಪ್ರತಿಭೆ ನೋಡ್ತಾ ಇರೋದು ನಾನು. ಹಾಕೋಣ. ಚಿಟಪಟ ಚಿಟಪಟ ಅಂತ ಇದೆ. ಪುಷ್ಯದೇನೋ ಲವ್ ಮ್ಯಾರೇಜು. ಅದ್ರ ಜೊತೆಗೆ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮಿಶ್ರಣ ಏನ್ ಗ್ರೈಂಡ್ ಮಾಡ್ಕೊಂಡಿದ್ರು ಅದನ್ನ ಹಾಕ್ತಾ ಇದ್ದೀರಾ. ಹಾಕ್ತಾ ಹಾಕ್ತಾ ಎಷ್ಟು ದೊಡ್ಡ ಮಗ ಇದೆ ನಿಮಗೆ, ಅವ್ರ ಮಗಳು. ಅದ್ಯಾಕೆ ಮಗಾನೇ ಬೇಕು, ಮಗಾನೇ ಇರ್ಬೇಕು? ಹೇಳ್ದಂಗಾಯ್ತು ನನಗೆ ಮಗ ಅಂತ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳ ಸ್ಥಾನದಲ್ಲಿ ಗಂಡು ಮಕ್ಕಳ ಅಲೋ ಇಲ್ಲ. ನನ್ನ ಗಂಡು ಮಕ್ಕಳು ಬೇಡ ಅಂತಾನೆ ಮಗಳು, ಮುಚ್ಚಿನಂತ ಮಗಳು. ಎಷ್ಟು ವರ್ಷ ಅವಳಿಗೆ? 6 ವರ್ಷ. ಏನ್ ಹೆಸರು ಮಗಳದು? ಕೀರ್ತನ. ಕೀರ್ತನ. ಯಾ ಪಾಪ ಫ್ರೆಂಡ್ ಅಲ್ವಾ ಅಂತ ಹೆಲ್ಪ್ ಮಾಡ್ತಾ ಇದೀನಿ, ಎಲ್ಲಾದ್ರೂ ಹೋಗ್ಲಿ ಅಂತ. ಮಾಡ್ಲೇಬೇಕು. ಇಲ್ಲಿ ಬರೀ ತಿನ್ಕೊಂಡು ಹೋಗೋದಲ್ಲ, ಮನೆಗೆ ಹೋಗೋ ಅಡಿಗೆ ಟ್ರೈ ಮಾಡೋದ್ ಬೇಡ. ಹೌದಲ್ವಾ? ಬರ್ತೀನಿ ನೆಕ್ಸ್ಟ್ ಮನೆಗೆ. ನಮ್ಮ ಮನೆಗೆ ಯಾಕೆ ಬರ್ತೀಯ? ನಿಮ್ ಮನೇಲಿ ಟ್ರೈ ಮಾಡೋ. ದ್ರೋಹಿ ನಿನಗೆ. ಥ್ಯಾಂಕ್ ಯು. ವೆರಿ ಗುಡ್. ಪುಷೋ, ಓನಮ್ಮ, ಇಷ್ಟೊಂದೆಲ್ಲ ಕಾಮಿಡಿ ಮಾಡ್ತಿ, ಇಷ್ಟೊಂದೆಲ್ಲ ನನ್ಗೆ ಕಾಲ್ ಎಳಿತ್ಯಾ? ಚಕ್ಲಿ ಕೋಡ್ಬಳೆ ಎಲ್ಲ ಬೇರೆ ಕಿವಿಗೆಲ್ಲ ಹಾಕೊಂಡು ಹೋಗಿ ಕೊನೆಗೆ ಚಕ್ಲಿ ಕೋಡ್ಬಳೆ ತರನೇ ಆಗ್ಬಿಟ್ಟಿದ್ಯಾ. ಅದೇ ಚಕ್ಲಿ ಕೋಡ್ಬಳೆ ತರ ಇಯರಿಂಗ್ಸ್ ಅದೆಲ್ಲ ಹಾಕಲ್ಲ. ಚಕ್ಲಿ ಕೋಡ್ಬಳೆ ತರ ಇಲ್ಲ ನಾನು. ಮತ್ತಿನ್ ಯಾವ ತರ ಇದೆಯಾ? ಬಜ್ಜಿ ಬೋಂಡ ತರ. ಬಜ್ಜಿ ಬೋಂಡ ನಿಪ್ಪಟ್ಟು. ನಿಪ್ಪಟ್ಟು ಅಂದ್ರೆ ಒಣಗೋಗಿರೋರಮ್ಮ. ಕೆಲವೊಂದ್ಸರಿ ಉಬ್ಬಿರೋದು ಇರುತ್ತಮ್ಮ. ಪೂರಿ. ಪೂರಿ, ಪುಲ್ಕ. ಹೌದು. ಸೊ ಈ ತರ ಎಲ್ಲ ಇರುತ್ತೆ. ನಿಮ್ಮ ಆ ನಿಪ್ಪಟ್ ಮೇಡಮ್ ಹೆಸರೇನು? ಸೀತಮ್ಮ ಮಿಸ್ ಅಂತ. ಅವರಂತೂ ಮರ್ತ್ ಹೋಗಿರ್ತಾರೆ. ಅವ್ರು ಮರ್ತಿರ್ತಾರೆ. ಎಷ್ಟು ಜನ ಸ್ಟೂಡೆಂಟ್ಸ್ ನ ನೋಡಿರ್ತಾರೆ. ಪುಷ್ಪ ಅಂದ್ರೆ ಎಷ್ಟು ಪುಷ್ಪಗಳನ್ನ ನೋಡಿರ್ತಾರೆ ಅವರು, ಅಲ್ವಾ? ಹೌದು. ಸೊ ಮರ್ತ್ ಹೋಗಿರ್ತಾರೆ. ಅವತ್ತಿನ ಇವತ್ತಿನವರೆಗೂ ಕೋಡ್ಬಳೆ ಎಲ್ಲ ಬರ್ಲಿಲ್ಲ ಮತ್ತೆ ಕಿವಿಗೆ. ಓಕೆ,
ಗುಡ್. ಅದು ತೀರಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೆ. ಹ್ಮ್ ಅದಕ್ಕೆ ಅವತ್ತಿಂದ ಹ್ಮ್ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಬಹುಶಃ ಇಂಥ ವಿಚಾರಗಳಿಗೆ ನೀವ್ ಹೇಳ್ತಾ ಇದ್ದೀರಿ ಅನ್ಸುತ್ತೆ, ನಾನು ತುಂಬಾ ಸೆನ್ಸಿಟಿವ್ ಅಂತ. ತಿನ್ನೋವಾಗ ನನ್ಗೇನು ಅನ್ಬಾರ್ದು. ಹ್ಮ್ ನಾನ್ ಏನೇ 3 ಚಪಾತಿ ಹಾಕೊಂಡ್ಬಿಟ್ಟಿದ್ಯಾ 2 ಚಪಾತಿ ಹಿಂಗೆಲ್ಲ ಅನ್ಲೇಬಾರ್ದು. ನನ್ಗೆ ಇಷ್ಟ ಆಗೋದಂಗ ತೃಪ್ತಿಯಾಗಿ ತಿಂತೀನಿ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಆ ಸೆಟ್ಟಲ್ಲೇ ಆಗ್ಲಿ ಊಟ ಮಾಡಲ್ಲ, ಮನೆಯಿಂದ ತಗೊಂಡ್ಬರ್ತೀನಿ. ಮನೆಯಲ್ಲಾದ್ರೆ ವೆರೈಟಿ ಹಣ್ಣು ತರಕಾರಿ ಅದು ಇದು ತರ್ಬೋದು, ಇಲ್ಲಾದ್ರೆ ತಂದಿರೋದನ್ನೇ ತಿನ್ಬೇಕು ಅಲ್ವಾ? ಅದಕ್ಕೆಪ್ಪ ಇಷ್ಟೊಂದು ಹೆಲ್ದಿ ಆಗಿರೋದು ನೀವು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ನಾವಿಬ್ರು ಇಷ್ಟು ಕ್ಲೋಸ್ ಆಗಿರೋದು, ಕುಚುಕು ಅಲ್ವಾ? ಕುಚುಕು ಓಕೆ, ಇನ್ನೇನು ಆಗೋಗಿದೆ, ಅದು ಆಗೋಗಿದೆ. ನೆಕ್ಸ್ಟ್ ಏನ್ ಪ್ರಾಸೆಸ್? ಏನಿಲ್ಲ, ಒಂದ್ ಬೌಲ್ಗೆ ಹಾಕಿ ನಿನ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀನಿ. ಆಮೇಲೆ ನಾನು ಬಿದೋಗ್ತೀಯ. ಮುಲ್ಲಂಗಿ ಚಟ್ನಿ ತಿಂದು ಫಿದಾ ಆಗೋಗ್ತೀಯಾ, ಹಂಗ ಬಿದೋಗ್ತೀಯ ಅಂದೆ. ಹೌದಾ? ಇದ್ರಲ್ಲಿ ಮಾತ್ರ ಹಾಕಿಲ್ಲ, ಅದ್ ನೆಕ್ಸ್ಟ್ ರೆಸಿಪಿಗೆ. ಚಪಾಟ್ ಮಾತ್ರ. ಸರಿ, ಏನೇ ಆದ್ರೂನು ಪರವಾಗಿಲ್ಲ ಬಿಡು, ಆಮೇಲೆ ಮಾತಾಡ್ತೀನಿ. ಆಕ್ಚುಲಿ ಈ ಚಟ್ನಿ ಏನೇನ್ರ ಜೊತೆ ಚೆನ್ನಾಗಿರುತ್ತೆ? ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಚಿತ್ರಾನ್ನ ಜೊತೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂತೀನಿ. ನಿಜವಾಗ್ಲು ಸೂಪರ್ ಆಗಿರುತ್ತೆ. ಆ ಹುಳಿ, ನಿಂಬೆ ಹುಳಿ, ಈ ಮುಲ್ಲಂಗಿ ಚಟ್ನಿ ಖಾರ ಸಖತ್ತಾಗಿರುತ್ತೆ. ದೋಸೆ ಜೊತೆ ಚೆನ್ನಾಗಿರುತ್ತೆ. ದೋಸೆ, ಕುಂಬಳಕಾಯಿ ಪಲ್ಯ, ಈ ಚಟ್ನಿ. ದೋಸೆ, ಕುಂಬಳಕಾಯಿ ಪಲ್ಯ, ಈ ಚಟ್ನಿ. ಯಾ. ಆಮೇಲೆ ಇಡ್ಲಿ ಜೊತೆ ಅಷ್ಟೊಂದಿಲ್ಲ, 50-50, ಅಷ್ಟೊಂದೇನಿಲ್ಲ. ಅದೇ ನಿಮ್ ತರ. ವೆರಿ ಟೇಸ್ಟಿ. ಆಯ್ತು, ಈಗ ತಿನ್ನೋಳ್ ನಾನೇ. ಯಾ ಬೇಬಿ. ಬೌಲ್ಗೆ. ಎಸ್. ರೆಡಿ. ಮುಲ್ಲಂಗಿ ಚಟ್ನಿ ಏನಕ್ಕೆ ಹೇಳಿ. ಹೊಟ್ಟೆ ಕೆಟ್ಟಿದ್ರೆ ತುಂಬಾ ಒಳ್ಳೇದು. ತಿನ್ನಮ್ಮ. ಈ ರೇಂಜ್ ಅಲ್ಲಿ ಬಿಲ್ಡಪ್ ಬೇಡ ಅಂತನಾ? ಇವಾಗಿದೆ ನೋಡಿ ಎಕ್ಸ್ಪ್ರೆಷನ್. ಮುಲ್ಲಂಗಿ ಚಟ್ನಿನಾ? ಹೇಳು. ತಗೋ, ಹೇಳು. ತಿನ್ನು. ಚೆನ್ನಾಗಿದೆ. ಅದೇ ನಾನು ಹೇಳಕ್ ಬಂದೆ. ಬಿಡ್ತೀನಿ ಈಗ. ಸೂಪರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ಹೊಟ್ಟೆ ಚೆನ್ನಾಗಿದೆ, ತಲೆ ಚಕ್ಕರಾಗಿ ಬಿದ್ದಿಲ್ಲ. ಮೂಲಂಗಿ ಚಟ್ನಿ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ, ಕಾದ ನಂತರ ಬೆಳ್ಳುಳ್ಳಿ, 2 ಒಣಮೆಣಸಿನಕಾಯಿ, ಕರಿಬೇವು, ಹುಣಸೆ ಹಣ್ಣು, ಹೆಚ್ಚಿದ ಮೂಲಂಗಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ, ಕಾದ ನಂತರ ಸಾಸಿವೆ, ರುಬ್ಬಿದ ಮೂಲಂಗಿ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಕುದಿಸಿಕೊಳ್ಳಿ. ಈಗ ರುಚಿಕರ ಮೂಲಂಗಿ ಚಟ್ನಿ ಸವಿಯಲು ಸಿದ್ಧ. ಇಷ್ಟು ರುಚಿಯಾಗಿರುವಂತ ಚಟ್ನಿ ಮಾಡ್ಕೊಟ್ಟೆ, ಮೂಲಂಗಿ ಚಟ್ನಿ. ನೆಕ್ಸ್ಟ್ ಏನ್ ರೆಸಿಪಿ? ನೆಕ್ಸ್ಟ್ ಮೆಂತ್ಯ ಪಲಾವ್ ಮಾಡೋಣ. ಸೂಪರ್ ಅಮ್ಮ, ಇದಕ್ಕೂ ಅದಕ್ಕೂ ಒಳ್ಳೆ ಕಾಂಬಿನೇಷನ್. ಈಗ ನೆಕ್ಸ್ಟ್ ರೆಸಿಪಿ ಮೆಂತ್ಯ ಪಲಾವ್. ಪುಲಾವ್. ಜೋಶಲ್ಲಿ ಪಾಪು ಬರ್ತಾ ಇಲ್ಲ. ಪಾಪು ಇಲ್ಲ, ಬೇಡ ಕಂದ ಇವಾಗ. ಯಾ ಬೇಬಿ. ಲೆಟ್ಸ್ ಸ್ಟಾರ್ಟ್ ವಿತ್ ಮೆಂತ್ಯ ಪುಲಾವ್. ಪುಲಾವ್. ಓಕೆ. ಮೆಂತ್ಯ ಪುಲಾವ್ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಅಕ್ಕಿ, ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಟೊಮ್ಯಾಟೊ, ಒಣಗಿದ ಮೆಣಸಿನಕಾಯಿ, ಕಾಯಿ ತುರಿ, ಮೆಂತ್ಯ ಸೊಪ್ಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಉಸು ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ. ನಾವಿನ್ನೇನಿದ್ರು ಸ್ಟಾರ್ಟ್ ಮಾಡ್ಬೇಕಷ್ಟೆ. ಹೌದು, ಶುರು ಮಾಡುವಾ? ಮಾಡೋಣ. ಫಸ್ಟ್ ಏನು? ಒಂದು ಕುಕ್ಕರ್ ಕೊಡಮ್ಮ. ಒಂದು ಕುಕ್ಕರ್ ಕೊಡ್ತೀನಿ. ಎಣ್ಣೆ ಕೊಡಮ್ಮ. ಎಣ್ಣೆ ಬೇಕಮ್ಮ? ಈಗ ಎಷ್ಟು ಟೈಮು? ಒಂದ್ರ ಮೇಲೆ ಎಷ್ಟಾಗಿದೆ ಗೊತ್ತಾ? ಬೆಳಗ್ಗೆ 8ರಿಂದಾನೇ ಎಣ್ಣೆ ಸ್ಟಾರ್ಟ್ ಆಗತ್ತೆ ನಂಗೆ. ಹೌದಾ? ಕೊಡ್ಲಾ ಎಣ್ಣೆ? ಕೊಡಮ್ಮ. ಅಯ್ಯೋ ಇರಮ್ಮ, ಹಾಕ್ಬಿಡ ನೀರ್ ಇಂಗ್ಲಿ. ಆಮೇಲೆ ಚಟ್ಟಪಟ್ಟ ಅಂತ ನನ್ನ ಮುಖ ಹಾಳಾಗುತ್ತೆ. ಓಕೆ. ಅಲ್ಲ, ನನ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಪುಷ್ಪ ಹಿಂಗೆ ಅಂತ ಗೊತ್ತಿತ್ತು, ಹಂಗೆಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲಮ್ಮ. ವಾಟ್? ಹಂಗೆಲ್ಲ ಅಂದ್ರೆ ಅದೇ ಎಣ್ಣೆ. ಹೇ, ಎಣ್ಣೆ ನಂಚ್ಕೊಳಕ್ ಚೌಚ ಎಲ್ಲ ಇರ್ಬೇಕಮ್ಮ. ಹೌದಾ? ಒಳ್ಳೆ ಕಾಂಬಿನೇಷನ್ ಅಲ್ಲ. ನಾನು ಗೊತ್ತಿರ್ಲಿಲ್ಲ. ಸ್ವಲ್ಪ ಎಣ್ಣೆ ಬಿಡಿಲಿ. ಬಿಡ್ಲಾ? ಏನ್ ಗೊತ್ತಾ ವಿಷಯ? ಮೆಣಸಿನ್ಕಾಯಿ ಎಷ್ಟು ಹಾಕ್ತಾ ಇದೀರಾ?
ಖಾರಕ್ಕೆ ತಕ್ಕಂತೆ ನನಗೆ ಎಣಿಸಿ ಹಾಕಕ್ ಅಭ್ಯಾಸ ಇಲ್ಲ. ಖಾರಕ್ಕೆ ಅಂದಾಜು 4 ಅನ್ಕೊಂಡಿದೀನಿ. ಟೊಮ್ಯಾಟೊ ಹಣ್ಣಂತೂ ಸಿಕ್ಕಾಪಟ್ಟೆ ನಿಂತರನೇ ಸೌಂಡ್ ಮಾಡುತ್ತೆ, ಗೊತ್ತಿರೋ ವಿಷಯನೇ. ಒಡೆದಿಡ್ಬಿಟ್ಟೆ ಆಮೇಲೆ. ಹಲೋ, ಓಡಿಬಿಡಮ್ಮ, ದೂರ ಇದ್ದೀನಿ. ಏರಿಯಾ ಗೊತ್ತಾದ್ಮೇಲೆ ಸುಪಾರಿ ಕೊಟ್ಬಿಡ. ಯಾವ ಏರಿಯಾ ರೀ ನಿಮ್ದು? ಯಾವ ಏರಿಯಾನಿಂದ? ಏಕೆ ಗೊತ್ತಾಯ್ತಾ ಪುಷ್ಪ ಹೆಂಗೆ ಅಂತ? ಗೊತ್ತಾಯ್ತು. ಈಗ ಟೊಮ್ಯಾಟೊ ಜ್ಯೂಸ್ ಬಿಟ್ಕೋತಾ ಇದೆ. ಎಸ್, ಅದಿನ್ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಣ. ಮಿಕ್ಸಿ ಜಾರ್. ಇದು 1 ಪೀಸ್ ಚಕ್ಕೆ, ಲವಂಗ, ಏಲಕ್ಕಿ 2 ಅಂಡ್ ಲವಂಗ 4. ಓಕೆ, ಇಷ್ಟಾದ್ಮೇಲೆ ಈ ತೆಂಗಿನ ತುರಿ ಹಾಕೊಳ್ಳೋಣ. ಎಷ್ಟು? ಸ್ವಲ್ಪ, ಒಂಚೂರು. ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಹಾಗೆ ಒಗ್ಗರಣೆಗೂ ಹಾಕೋಬಹುದು, ಮಿಕ್ಸಿಲೂ ಹಾಕೋಬಹುದು. ಹಂಗೆ ಮಿಕ್ಸಿಗೆ ಹಾಕೊಂಡು ಅಭ್ಯಾಸ. ಸರಿ, ಓಕೆ. ಇದಿಷ್ಟು ಮಿಕ್ಸಿಗೆ ಹಾಕೊಳ್ಳೋಣ. ನೀರೆಲ್ಲ ಏನು ಬೇಡವಾ? ಬೇಕು. ಒಂಚೂರು ಕೊಡ್ಲಾ? ಕೊಡಮ್ಮ. ಸಾಕು, ಮಿಕ್ಸಿ ಹಾಕೊಂಡು ಬರ್ತೀನಿ. ಈ ತರ ಆಗಿರತ್ತೆ. ಇದಕ್ಕೆ ತೋರಿಸಿ ಪುಷ್ಪ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಈ ಒಂದು ಇದಕ್ಕೆ ಬರ್ಬೇಕು. ಅಂದ್ರೆ ತುಂಬಾ ನೀರು ಆಗ್ಬಾರ್ದು. ತುಂಬಾ ಅಂದ್ರೆ ತುಂಬಾ ನೀರಲ್ಲಮ್ಮ, ಅದು ತುಂಬಾ ಇದು ತರಿಯಾಗೂ ಆಗ್ಬಾರ್ದು, ತುಂಬಾ ನೈಸ್ ಆಗೂ ಆಗ್ಬಾರ್ದು. ಈ ತರ ಎಣ್ಣೆ ಹಾಕೊಂಡಿದೀವಿ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಎಲ್ಲ ಪಲಾವ್ ಎಲೆ ಹಾಕೋಣ. ಓಕೆ, ಇದನ್ನ ಸ್ಪೂನಲ್ಲಿ ಹಾಕಕ್ಕಾಗಲ್ಲ, ಕೈಯಲ್ಲೇ ಹಾಕ್ಬೇಕು. 1 ಸ್ಪೂನ್ ಕೊಡಮ್ಮ. ಓಕೆ, 1 ಚಕ್ಕೆ, ಇದೆಲ್ಲ ಘಮ ಕೊಡುತ್ತೆ. 2 ಏಲಕ್ಕಿ, 1 ಲವಂಗ. ಓಕೆ, ಮರಾಠಿ ಮೊಗ್ಗು ಅಂಡ್ ಕಸೂರಿ ಮೇಥಿ. ಇದರಲ್ಲಿ ಸೋಂಪು ಕಾಳು ಇದೆ, ಸ್ವಲ್ಪ ಸೋಂಪು ಹಾಕೊಂಡಿದ್ದೀರಾ. ಇದೆಲ್ಲ ಟೇಸ್ಟ್ ಕೊಡುವಂಥದ್ದು, ಘಮ ಕೊಡುವಂಥದ್ದು. ಓಕೆ, ಈರುಳ್ಳಿ ಸ್ವಲ್ಪ ಹಾಕ್ತಿವಿ. ಈರುಳ್ಳಿನ ತುಂಬಾ ಸಾಮಗ್ರಿಗಳು: ಈರುಳ್ಳಿ. ಈರುಳ್ಳಿ ತುಂಬಾ ಹದವಾಗಿ ಫ್ರೈ ಆಗ್ತಾ ಇರೋವಾಗ್ಲೇ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೋತೀವಿ. ಮೆಂತ್ಯ ಎಲೆಗಳನ್ನ ಬಿಡಿಸಿಟ್ಕೋಬೇಕು. ಮೆಂತ್ಯ ಎಲೆಗಳು ಕಹಿ ಬಂದ್ಬಿಡುತ್ತೆ ಕಟ್ ಮಾಡಿ ಹಾಗೆ ಇಟ್ರೆ. ಅದ್ ಮಸಾಲೆ ಕೊಡಮ್ಮ. ಸೊ ಮಾಡಿಟ್ಕೊಂಡಿರುವಂತ, ಗ್ರೈಂಡ್ ಮಾಡಿಟ್ಕೊಂಡಿರುವಂತ ಮಸಾಲ ಇದು. ಇನ್ ಸ್ವಲ್ಪ ಫ್ರೈ ಆಗ್ಬೇಕಷ್ಟೇ, ಯಾಕಂದ್ರೆ ತೆಂಗಿನ ತುರಿ ಎಲ್ಲ ನಾವು ಹಸಿದೆ ಹಾಕೊಂಡ್ವಲ್ಲ, ಅದಕ್ಕೆ. ಇದು ಫ್ರೈ ಆಗ್ತದೆ. ಘಮ ಬರ್ತಿದ್ಯಾ? ಕೇಳ್ತಾ ಇದೆಯಾ ಅಂತ ಹೂ ಅಂತ ಇದೀನಿ. ಬರ್ತಾ ಇದೆ. ನಾನು ಇದು ಹೆದರ್ಸಕ್ಕೆಲ್ಲ ತೋರಿಸಿದ್ದು, ಘಮ ಬರ್ತಾ ಇದೆ. ಓಕೆ, ಈಗ ನನ್ಗೆ 1 ಬೌಲು, ಈ ತರ ಸಣ್ಣ ಬೌಲು ಅಂಡ್ ನೀರ್ ಬೇಕು. ಈಗ ಉಪ್ಪು ಹಾಕೊಳ್ಳೋಣ. ಅದು ಕುದಿ ಬರ್ಲಿ. 1 ಕಪ್. ಯಾವ ಅಕ್ಕಿ ತಗೊಂಡಿರೋದು ಪುಷ್ಪ? ಬಾಸ್ಮತಿ ಅಕ್ಕಿನ ಇಲ್ಲ ಮಾಮೂಲಿ? ಜೀರಾ ಸಾಂಬಾ ಅಂತ ಅಕ್ಕಿ ಇದೆ, ಸಣ್ಣ ಅಕ್ಕಿ ಇದೆ, ಮಾಮೂಲಿ ರಾ ರೈಸ್. 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರ್ ಹಾಕೋಬೇಕು. ಎಸ್. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. 3 ವಿಸಿಲ್ ಬರ್ಬೇಕು. ಸಾಕ? 3 ವಿಸಿಲ್ ಬರೋ ತನಕ ಇಟ್ರೆ? ಸೊ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಉದ್ರ ಕ್ಲೀನ್ ಆಗಿ ಬರುತ್ತೆ. ಸೂಪರ್ ಆಗಿ ಬರುತ್ತೆ ಅಲ್ವಾ? ಒಂದ್ ಹಾಡಮ್ಮ, ಹಂಗೆ ಒಂಚೂರು ಬಿಡಮ್ಮ. ನೀ ಹಾಡಮ್ಮ. ನಾನಾ? ನನ್ ಕಾಳ್ ಹಾಕಕ್ಕೂ ಬರಲ್ಲ, ನನ್ಗೆ ಹಾಡಕ್ಕೂ ಬರಲ್ಲ. ನಿನ್ ಕಾಳ್ ದಾಸವಾಳ ಇಟ್ಕೊಂಡಾಗ್ಲೇ ಗೊತ್ತಾಯ್ತು ನನ್ ಕಿವಿಗೆ ಬಿಡ್ತಾ ಇದೀಯಾ ಅಂತ. ಹೌದಾ? ನಿಂಗೆ ಏನಿದ್ರು ಇಷ್ಟು ದಿನ ಇಲ್ಲಿ ಬರೋ ಗೆಸ್ಟ್ ಗಳು ಹಾಡಾಡೋದಂತೆ, ಡಾನ್ಸ್ ಆಡೋದಂತೆ, ಏನೇನೋ ಮಾಡ್ತಾರೆ. ನೀ ಮಾಡಮ್ಮ, ನೀವೊಂದ್ ಹಾಡಾಡು. ಅಲ್ಲ, ನನ್ ದಿನ ಅವ್ರ ಜೊತೆ ಸೇರ್ಕೊಂಡ್ ಮಾಡೋದ್ ಅದನ್ನೇನೆ. ಇವತ್ತು ನನ್ ಜೊತೆ ನಿನ್ ಜೊತೆ ಏನ್ ಮಾಡಿ ಒಂದ್ ಹಾಡಾಡು. ಹಾಡು. ನಾನು ಹಂಗೆ ನಿನ್ ಜೊತೆ ನಂಗೆ ಅಭ್ಯಾಸ ಇಲ್ಲ. ನಂಗೆ ನೋಡು, 1 ಅವರ್ ಸ್ಟೇಜ್ ಮೇಲೆ ನಿಂತ್ಕೊಂಡು, 1 ಅವರ್ ಅಲ್ಲ 1 ಡೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಕ್ಟ್ ಮಾಡಕ್ ಹೇಳು, ಮಾಡ್ತೀನಿ. ಅದನ್ನೇ ತಾನೆ ಅವಾಗ್ಲಿಂದ ಇಲ್ಲಿ ಮಾಡ್ತಾರದ್ ನಾಟಕ. ಜೀವನಾನೇ ನಾಟಕ, ಇನ್ ಎಲ್ಲಮ್ಮ ನಾಟಕ ಮಾಡೋದು ಅಲ್ವಾ? ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರ ಅಲ್ಲಿದ್ದಾನೆ. ಅಯ್ಯೋ, ಹಲೋ.
ನೀವು ಆಕ್ಟರ್ ಆಗೋ ಬದಲು ಡೈರೆಕ್ಟರ್ ಏನಾರು ಆಗ್ಬಿಟ್ಟು ಸಿಕ್ಕಾಪಟ್ಟೆ ಸೂಪರ್. ನಾನು ಡೈರೆಕ್ಟರ್ ಆಗಿದ್ದಿದ್ರೆ ನಾನೇ ಶೂಟಿಂಗ್ ಮಾಡ್ಬೇಕು, ನಾನೇ ಆಕ್ಟ್ ಮಾಡ್ಬೇಕು, ನಾನೇ ಕ್ಯಾಮ್ರಾ ನೋಡ್ಬೇಕು, ನಾನೇ ನೋಡ್ಬೇಕು. ಪ್ರೊಡ್ಯೂಸರ್ ನೀವೇ ಮಾಡ್ಬೇಕು ಅಲ್ವಾ? ಹೌದು, ಕಷ್ಟ ಆಗ್ಬಿಡ್ತಿತ್ತು. ಇದು 6 ಇದೆ. ನಾವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಉದ್ರುದ್ರಾಗತ್ತೆ. ಬಿಸಿಲ್ ತೆಗ್ದಾಗ ಆಬ್ವಿಯಸ್ಲಿ. ಹೌದು. ಮತ್ತೆ ಹೀಗಿದ್ರೇನೆ ತುಂಬಾ ಚೆನ್ನ. ಕೈಯಲ್ಲಿ ಸ್ಪೂನ್ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ ತಿನ್ನಕ್ಕೆ. ಬಿಸಿ ಬಿಸಿ ಇದೆ, ಹುಷಾರಾಗಿ ತಿನ್ನು. ಇದ್ರ ಜೊತೆ ಮೊಸರು ರಾಯ್ತಾ ಅಂತಾರಲ್ಲ, ಮೊಸರು ಬಜ್ಜಿ, ಅದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡ್ಲಾ? ಯಾ. ಏನಮ್ಮ ನಿನ್ ಕೈ ಗುಣ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ ಅಷ್ಟೇ ಸಕ್ಕತ್ತಾಗಿದೆ. ಇದು ನೀವು ತಿನ್ಬೇಕಲ್ವಾ? ನನಗೆ ದೊಡ್ಡ ಸ್ಪೂನು ಸ್ವಲ್ಪ. ಬಿಸಿಲಿ ಟೇಸ್ಟ್ ಕೂಡ ಸ್ವಲ್ಪ ವೇರಿ ಆಗತ್ತೆ. ತುಂಬಾ ಚೆನ್ನಾಗಿದೆ. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದು ಹೆಲ್ತ್ಗೆ ಅಲ್ವಾ? ಮೆಂತ್ಯ ಸಾರು ಮಾಡೋದು ಸರಿ, ಪಲಾವ್ ಮಾಡ್ಕೊಂಡ್ರು ಸರಿ, ತುಂಬಾ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಮೆಂತ್ಯ ಪಲಾವ್ ಮಾಡುವ ವಿಧಾನ: ಮೊದಲು ಒಂದು ಕುಕ್ಕರಿಗೆ ಸ್ವಲ್ಪ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ, ಕಾದ ನಂತರ 3-4 ಒಣಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಟೊಮೊಟೊ ಹಾಕಿ ಬಾಡಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿಗೆ ಬಾಡಿಸಿದ ಟೊಮೊಟೊ, ಚಕ್ಕೆ, ಏಲಕ್ಕಿ, ಲವಂಗ, 2-3 ಚಮಚ ತೆಂಗಿನ ತುರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ಅದೇ ಕುಕ್ಕರಿಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಸೋಂಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪು, ರುಬ್ಬಿದ ಮಸಾಲೆ, ನೀರು, ಉಪ್ಪು, ನೆನೆಸಿದ ಅಕ್ಕಿ ಹಾಕಿ 3 ವಿಷಲ್ ಕೂಗಿಸಿ. ಈಗ ಘಮಘಮಿಸುವ ಮೆಂತ್ಯ ಪಲಾವ್ ಸವಿಯಲು ಸಿದ್ಧ. ನನ್ಗಿವಾಗ ಅವಾಗ್ಲಿಂದ ನೀವು ಜೋಕ್ ಹೇಳಿ 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 ನಂಗೆ ತುಂಬಾ ದಾಹ ಆಗ್ತಿದೆ, ನಾಲ್ಗೆಲ್ಲ ಒಣಗ್ತಾ ಇದೆ. ಸೊ ಪ್ಲೀಸ್ ನನ್ಗೆ ಏನಾದ್ರೂ ಒಂದ್ ಸ್ವಲ್ಪ ರಿಫ್ರೆಶ್ ಆಗೋದಕ್ಕೆ ಏನಾದ್ರು ಮಾಡ್ಕೊಡ್ತೀರಾ? ಪುದೀನಾ ಜ್ಯೂಸ್. ಸೂಪರ್ ಅಮ್ಮ. ಶುರು ಮಾಡೋಣ? ಶುರು ಮಾಡೋಣ. ಪುದೀನಾ ಜ್ಯೂಸ್. ಪುದೀನಾ ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಪುದೀನಾ, ಶುಂಠಿ, ಲಿಂಬೆಹಣ್ಣು, ಸಕ್ಕರೆ, ಉಪ್ಪು, ಏಲಕ್ಕಿ ಪುಡಿ. ಶುರು ಮಾಡೋಣ? ಫಸ್ಟ್ ಪ್ರಾಸೆಸ್ ಏನು? ಇದೆಲ್ಲ ಕೆಲವೊಂದು ಐಟಮ್ ಎಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡಿ, ನಿಂಬೆಹಣ್ಣು ಹಿಂಡಿ, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಹಂಗೆ ನೀನು ಕೊಟ್ರೆ ಕುಡಿತಾ ಇರ್ಬೇಕು. ಇನ್ನು ಮಟ್ಟ ಮಧ್ಯಾಹ್ನ ನೀನ್ ಕುಡಿತಾ ಇರ್ಬೇಕು ಅಂದ್ರೆ ಜ್ಯೂಸ್, ಪುದೀನಾ ಜ್ಯೂಸ್. ಅದನ್ನ ಕರೆಕ್ಟ್ ಆಗಿ ಹೇಳು. ಜ್ಯೂಸ್ ಅಶ್ವಿನಿ, ಜ್ಯೂಸ್. ಫೈನ್. ಮಿಕ್ಸಿ ಜಾರ್ ಕೊಡ್ಲಾ? ಯಾ ಕೊಡೆಮಾ. ನಾನು ನಿನ್ ಜೊತೆ ಸೇರ್ಕೊಂಡು ಜಾಸ್ತಿ ನುಲಿಯೋದನ್ನ ಕಲ್ತ್ಬಿಟ್ಟಿದ್ದೀನಿ. ಪ್ಲೀಸ್ ಯಾರು ಬೈಕೋಬೇಡಿ. ಎಕ್ಸ್ಕ್ಯೂಸ್ ಮಿ ಬೇಬಿ, ನಾನು ನುಲಿತಾ ಇಲ್ಲಮ್ಮ, ಅಡಿಗೆ ಮಾಡ್ತಾ ಇದ್ದೇನೆ. ಪುದೀನಾ ಹಾಕೊಂಡ್ವಿ, ಅದಕ್ಕೆ ಬೇಕಾದಷ್ಟು ಸಕ್ಕರೆ. ನಾನ್ ಸ್ವಲ್ಪ ಸ್ವೀಟ್ ಜಾಸ್ತಿ ಅಲ್ವಾ, ಅಂಡ್ ಇದಕ್ಕೆ ಶುಂಠಿ ಹಾಕೋಬೇಕು. ಪುದೀನಾನೇ ಹೆಲ್ದಿ ಅಂದ್ರೆ ಅದ್ರ ಜೊತೆ ಶುಂಠಿ. ಪುದೀನಾ ಗಂಟ್ಲಿಗೆ ತುಂಬಾ ಒಳ್ಳೇದು, ಶುಂಠಿನೂ ಹೌದು, ಜೀರ್ಣ ಚೆನ್ನಾಗತ್ತೆ. ಓಕೆ, 1 ಪೀಸ್ ಶುಂಠಿ ಹಾಕೊಂಡಿದೀವಿ. ಇದನ್ನ ನಾವೀಗ ನೀರ್ ಕೊಡೋಣ ಜ್ಯೂಸಿನ ಹದಕ್ಕೆ. ಸೊ ಹಾಕು. ಇದೀಗ ಗ್ರೈಂಡ್ ಆಗಿದೆ. 1 ಬೌಲ್ ಕೊಡಿ. ತೋರಿಸಿ ನೋಡೋಣ. ನೋಡಮ್ಮ, ನಾನ್ ತಾನೇ ಕುಡಿಯೋಳು. ಓಕೆ, ಸೂಪರ್. ನಿಮ್ ಯಜಮಾನ್ರಿಗೆ ಫಸ್ಟ್ ಮಾಡ್ಕೊಟ್ಟಿದ್ದು ಅಡ್ಗೆ ಯಾವುದು? ಮದ್ವೆ ಆದ್ಮೇಲೆ? ಮದ್ವೆಗೆ ಮುಂಚೆ ಬೇಡ, ಮದ್ವೆ ಆದ್ಮೇಲೆ. ಮದ್ವೆಗೆ ಮುಂಚೆ ಮದ್ವೆ ಆದ್ಮೇಲೂ ನಾನು ಅಡಿಗೆ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ನೋಡಮ್ಮ, ಸ್ವಲ್ಪ ಸಾಲ್ಟು, ಟೇಸ್ಟ್ಗಷ್ಟೇ. ನಿಂತರ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ ನಂತರನ. ನಂತರ ಅಂತ ಗೊತ್ತು. ಸ್ವಲ್ಪ ಪೆಪ್ಪರು ಅಲ್ಲ, ಪುದೀನಾನೇ ಖಾರ ಅಲ್ವಾ? ಸೊ ಪೆಪ್ಪರ್ ಸ್ವಲ್ಪ ನೋಡ್ಕೊಂಡು. ಏಲಕ್ಕಿ ಘಮ ಕೊಡತ್ತೆ. ಘಮ ಏನು ಘಮ. ನಿಂಬೆ ಹುಳಿ, ನನ್
ನಂಗೆ ಹೇಳ್ತಾ ಇದ್ರು ಯಾವುದೇ ಜ್ಯೂಸೋ ಸ್ವೀಟೋ ಏನಾದ್ರು ಮಾಡುವಾಗ ಚಿಟಿಕೆ ಉಪ್ಪು ಹಾಕಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಅಂತ. ರುಚಿಗೆ ತಕ್ಕಂತೆ ಉಪ್ಪು ಅಂತಾರಲ್ಲ, ಗೊತ್ತಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು, ನನ್ನ ಕಣ್ಣುಗಳು ಪಾವನವಾಯ್ತು. ಅಯ್ಯೋ, ಇವಾಗ ನಿನ್ನ ಬಾಯಿ ಕೂಡ ರಸ ಬೇರೆ ಹಾಕಿದೀರಾ? ಎಸ್. ಓಕೆ, ಇದಕ್ಕೆ ಈ ತರ ಡೆಕೋರೇಟ್ ಮಾಡ್ಕೊಂಡಿರೋ ಗ್ಲಾಸ್ ಅಲ್ಲಿ ನೋಡಿ, ಇಲ್ಲಿ ಚೆಲ್ಲೋಗುತ್ತೆ ಅಂತ ಪುದೀನಾ ಜ್ಯೂಸ್ ರೆಡಿ ಇದೆ. ಟೇಸ್ಟ್ ಮಾಡ್ಲಾ? ಯಾ. ಆದ್ರೆ ಅದಕ್ಕಿಂತ ಮುಂಚೆ ಇದರಲ್ಲಿ ಪುದೀನ, ಶುಂಠಿ ಎಲ್ಲ ಇದೆ. ಇದು ತುಂಬಾನೇ ಗಂಟ್ಲಿಗೆ ಒಳ್ಳೇದು, ಮಕ್ಕಳಿಗಂತೂ ತುಂಬಾನೇ ಒಳ್ಳೇದು. ಅದ್ರ ಜೊತೆ ಲಿಂಬೆಹಣ್ಣಿನ ಜ್ಯೂಸ್ ಅಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಗ ನಿಮ್ಮಲ್ಲಿ ಟ್ರೈ ಮಾಡಿ. ನಾನು ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ರೆಡಿ? ರೆಡಿ. ಅಲ್ಲ, ಹೇಗಿದೆ ಹೇಳು, ಆಮೇಲೆ ಕಂಟಿನ್ಯೂ ಮಾಡು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ನಿನ್ ಗಂಟ್ಲಿಗೆ ತುಂಬಾ ಹಿತ. ಹೌದು, ಮಾತಾಡಿ 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 ನಿನ್ ಜೊತೆಲಿ. ಬಟ್ ನಿಜವಾಗ್ಲೂ ಹೇಳ್ತೀನಿ ಪುಷ್ಪ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಪುದೀನಾ ಜ್ಯೂಸ್ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿದ ಪುದೀನಾ ಸೊಪ್ಪು, 2 ಚಮಚ ಸಕ್ಕರೆ, ಶುಂಠಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಶೋಧಿಸಿಕೊಳ್ಳಿ. ಈಗ ಶೋಧಿಸಿದ ಪುದೀನಾ ಜ್ಯೂಸ್ಗೆ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ನಿಂಬೆ ರಸ ಹಾಕಿ ಕಲಸಿ. ಈಗ ಹೆಲ್ತಿ ಪುದೀನಾ ಜ್ಯೂಸ್ ಕುಡಿಯಲು ಸಿದ್ಧ. ಪುಷ್ಪ, ಒಳ್ಳೆ ರಿಫ್ರೆಶ್ ಆಯ್ತು ನನಗೆ. ಮೈಂಡ್ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಯಾವ ರೆಸಿಪಿ? ಬದನೆಕಾಯಿ ಫ್ರೈ. ಹೌದಾ? ಸೊ ಬದನೆಕಾಯಿ ಫ್ರೈಗೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಕೇಳ್ತೀನಿ. ಶುರು ಮಾಡೋಣ. ಏನ್ ನೆಕ್ಸ್ಟ್? ಬದನೆಕಾಯಿ ಫ್ರೈ, ಬ್ರಿಂಜಾಲ್ ಫ್ರೈ. ಬದನೆಕಾಯಿ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಬದನೆಕಾಯಿ, ಉಪ್ಪು, ಅಚ್ಕಾರದ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಪೆಪ್ಪರ್ ಪುಡಿ, ಲಿಂಬೆಹಣ್ಣು. ಶುರು ಮಾಡೋಣ? ಶುರು ಮಾಡೋಣ. ಸೊ ಫಸ್ಟ್ ಸ್ಟೆಪ್, ಒಂದು ಬೌಲ್ ಕೊಟ್ರೆ ಮಸಾಲೆ ಕಲ್ಸ್ಕೊತೀನಿ. ನಿಂಬೆ ಹಣ್ಣಿನ ಜ್ಯೂಸ್ ತೆಗೆದಿರ್ಬೇಕು. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಸ್ವಲ್ಪ ಖಾರದ ಪುಡಿ. ಖಾರದ ಪುಡಿ. ಖಾರದ ಪುಡಿ ಸ್ವಲ್ಪ ಸಾಕು. ಖಾರಕ್ಕೆ ತಕ್ಕಂತೆ ಇರಬೇಕು. ಮತ್ತೆ ಪೆಪ್ಪರ್ ಪುಡಿ. ಅಲ್ಲ, ಪೆಪ್ಪರ್ ಪುಡಿಗೆ ಏನಂತಾರೆ? ಖಾರದ ಪುಡಿ ಅಂದ ಮೇಲೆ ಮೆಣಸುಕಾಳಿನ ಪುಡಿ. ಹಲೋ, ಕರಿ ಮೆಣಸಿನ ಪುಡಿ. ಖಾರಿ ಮೆಣಸಿನ ಪುಡಿ. ಎಸ್. ನಾನು ಪೆಪ್ಪರ್ ಪೌಡರ್ ಅನ್ನೇ ಹೊರತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅನ್ಲಿಲ್ವಲ್ಲ. ಹಾಗೆ. ರುಚಿಗೆ ತಕ್ಕಷ್ಟು ಉಪ್ಪು. ನಿಂಬೆ ಹುಳಿನೂ ಹಾಕಿರೋದ್ರಿಂದ ಉಪ್ಪಿನ ಆಲ್ಟರ್ನೇಟ್ ನಿಂಬೆ ಹುಳಿ. ಓಕೆ, ಸೊ ನೋಡ್ಕೊಂಡು ಈಗ ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು. ರೆಡಿನಾ? ನೆಕ್ಸ್ಟ್ ಏನು? ಹುಳಿ ಹಿಂಡಿದೀನಿ, ಖಾರ ಹಾಕಿದೀನಿ, ಬದನೆಕಾಯಿ ಹೆಚ್ಕೋಬೇಕು. ಹೌದಾ? ಪ್ಲೀಸ್. ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಆಹಾ, ಒಂದು ಪ್ಲೇಟ್ ಕೊಡ್ತೀರಾ? ಹಂಗೇನ ಉಚ್ಕೊಳ್ಳೋದು ಅದನ್ನ? ಎಸ್, ಇಷ್ಟೇ ಹಚ್ಚೋದು. ಹೌದಾ? ಓಕೆ. ಇನ್ನೇನಿಲ್ಲ, ಇದು ಮಸಾಲೆ ಹಿಡಿಬೇಕಷ್ಟೇ. ಇದು ಹಿಡಿಯಕ್ ಟೈಮ್ ಇಲ್ಲ ಇಲ್ಲಿ. ಹಂಗೆ ಫ್ರೈ ಮಾಡ್ತೀನಿ. ಇವಳೊಬ್ಳೆ ತಿನ್ನೋದು, ನೀವ್ ಯಾರು ತಿನ್ಬೇಡಿ ಅಲ್ವಾ? ನೋಡ್ತಾ ಇರ್ತಾರ ನಮ್ಮ ಎಲ್ಲ ವೀಕ್ಷಕರು, ಅವ್ರು ಅವ್ರ ಮನೇಲಿ ಮಾಡ್ಕೊಂಡು ತಿನ್ಬೇಕು. ಪ್ಲೀಸ್. ಮಾಡ್ಕೊಂಡು ತಿನ್ನೋ ತರನೇ ಇದು. ಸರಿ, ಆಯ್ತು, ಹೋಗ್ಲಿ ಬಿಡು. ಎಣ್ಣೆ ಹಾಕ್ಲಾ? ಹಾಕು. ಎಣ್ಣೆ? ಎಣ್ಣೆ ಹಾಕೋ ಅಲ್ಲ, ಹಾಕು. ಎಷ್ಟು? ಮಸಾಲೆ ಎಲ್ಲ ಹಾಕೊಂಡು ಆಲ್ರೆಡಿ ಹಚ್ಚಿಟ್ಟಿದ್ಯಾ? 1 hour ಅದನ್ನ ನೆನೆಯಕ್ ಬಿಡ್ಬೇಕು. ಮತ್ತೀಗ ಕಾರ್ನ್ ಫ್ಲೋರು ಮತ್ ಸ್ವಲ್ಪ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು ಬೇಕಾದ್ರೆ ಅದು ಕೋಟಿಂಗ್ ಬೇಕಾದ್ರೆ ಮಾಡ್ಕೊಂಡು ಅದರಲ್ಲಿ ಡಿಪ್ ಮಾಡಿ ಈ ತರ ಡಿಪ್ ಮಾಡಿ ಫ್ರೈ ಮಾಡ್ಬೇಕು. ಈ ಕಾರ್ನ್ ಫ್ಲೋರ್ ಅಲ್ಲಿ ಮಾಡಿರೋದನ್ನ ಹಾಕೊಂಡಿದ್ದೀರಾ? ಬರೀ ಹಾಗೆ ಅವಾಗ್ಲೇ ಖಾರ ಹಾಕೊಂಡ್ರಲ್ಲ, ಹಂಗೇನು ಹಾಕೋಬಹುದು. ಓಕೆ, ಹಂಗೂ ಹಾಕೋಬಹುದು. ಬಟ್ ಅದಕ್ಕೆ 1 hour ಬಿಡ್ಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಮೆತ್ತುತ್ತೆ. ಬಟ್ ಕಾರ್ನ್ ಫ್ಲೋರ್ ಹಾಕಿ ಒಂಚೂರು ಡಿಪ್ ಮಾಡಿದ್ರೆ ಬೇಗ ಅರ್ಜೆಂಟ್ ಅಲ್ಲಿ ಇದ್ದಾಗ, ಯಾರೋ ಬಂದ್ಬಿಟ್ರು ಅಂದಾಗ ಕಾರ್ನ್ ಫ್ಲೋರ್ ಅಲ್ಲಿ ಡಿಪ್ ಮಾಡ್ಬೋದು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಂಗೆ ಎಣ್ಣೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾವ ಎಣ್ಣೆಮ್ಮ? ಏಕೆ? ಯಾವ ಎಣ್ಣೆ ಇಷ್ಟ ನಿನಗೆ? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಲ್ಲ, ಬೇರೆ ಎಣ್ಣೆ ಏನಾದ್ರು. ಹಲೋ, ಪ್ಲೀಸ್. ಏನ್ ಬಿಟ್ರೆ ನೀನ್ ನನ್
ಸೂಪರ್ ಆಗಿ ಆಗ್ತಾ ಇದೆ ಅಲ್ವಾ? ಅದಕ್ಕೆ ನಾನು ಹೇಳ್ಕೊಟ್ಟಂಗೆ ಕಾರ್ನ್ಫ್ಲೋರ್ ಹಾಕಿದ್ದಲ್ವಾ? ಅಲ್ಲ, ನೀನು ಎಣ್ಣೆ ಅಂದ್ಯಲ್ಲ, ಆ ಎಣ್ಣೆ ಜೊತೆ ಇದು ಸಖತ್ತಾಗಿರುತ್ತೆ. ಇನ್ನೇನ್ ಆಗಿದೆ ಅಲ್ವಾ? ಆಲ್ಮೋಸ್ಟ್ ಈ ಕಡೆ ಫ್ರೈ ಆಯ್ತು ಅಂದ್ರೆ ಸೂಪರ್ ಸಖತ್ತಾಗಿರುತ್ತೆ. ಮತ್ತೆ ಈ ತರಕಾರಿ ಬೇಗ ಬೆಂದ್ಬಿಡುತ್ತೆ. ಆದ್ರಿಂದ ತುಂಬಾ ಹೊತ್ತು ಫ್ರೈ ಮಾಡೋ ಅಗತ್ಯನೂ ಇಲ್ಲ. ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕಾ ಮೇಲೆ? ಬೇಡ ಬೇಡ ಬೇಡ, ಸಾಕಲ್ಲ? ಸಾಕು. ಅದು ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಆಗಿದ್ಯಾ? ಓ ಸೂಪರ್ ಆಗಿದೆ. ತಿನ್ಲಾ? ತಿನ್ನಮ್ಮ. ಅದಕ್ಕಿಂತ ಮುಂಚೆ ಗರ್ಗರಿಯಾಗಿರೋ ಬದನೆಕಾಯಿ ಮಾಡಿರುವಂತ ಬದನೆಕಾಯಿ ಫ್ರೈ ನಾನ್ ತಿಂತೀನಿ. ಸ್ನಾಕ್ ಟೈಮ್ಗೆ ಇವತ್ತು ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ, ಇದನ್ನ ಮಾಡ್ಕೊಡಿ. ಸೊ ರೆಸಿಪಿ ಕಾಪಿ ಮಾಡಿ ತಿನ್ನೋ ಟೈಮ್ ಯಾವ್ದು ತಿನ್ಲಿ? ಇದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ? ಇದು ತಗೋ. ಎಲ್ಲ ನಾನೇ ಮಾಡಿದ್ದು ಚೆನ್ನಾಗಿರುತ್ತೆ, ಬಟ್ ಅದು ಚೆನ್ನಾಗಿರುತ್ತೆ ತಗೋ ಅಂದೆ. ಯಾವ ರೇಂಜಲ್ಲಿ ತಿನ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಐ ಹೇಟ್ ಬದನೆಕಾಯಿ, ಆದ್ರೂ ನನ್ನ ಮಗಳಿಗೋಸ್ಕರ ಈ ರೆಸಿಪಿ ಎಲ್ಲ ಕಲಿತೆ. ತಿಂತಾಳೆ. ತುಂಬಾ ಚೆನ್ನಾಗಿದೆ. ಹೇಳ್ಬೇಕಾ? ಇನ್ ಎದುರುಗಡೆ ಒಂದು ಹುಡುಗ, ಸ್ಮಾರ್ಟ್ ಹ್ಯಾಂಡ್ಸಮ್ ಹುಡುಗ ಬಂದ್ರೆ ನಮ್ಗೆ ಹೆಂಗ್ ಫೀಲ್ ಆಗುತ್ತೆ? ಅದೇ ತರ ಫೀಲ್ ಆಗ್ತಿದೆ ನನಗೆ. ಸೂಪರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಪುಷ್ಪ ಯಾ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ತರಲೆ ಮಾಡ್ಕೊಂಡು ಇಬ್ರು ತುಂಬಾ ದಿನಗಳ ನಂತರ ಭೇಟಿ ಆಗ್ತಾ ಇದೀವಿ. ನಂಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ನಂಗೂ ತುಂಬಾ ಸಂತೋಷ ಆಯ್ತು. ಎಲ್ಲ ರೆಸಿಪಿನೂ ನೀನು ಟೇಸ್ಟ್ ಮಾಡಿ ಕೊಟ್ಟಂತ ರಿಯಾಕ್ಷನ್ಸ್ ಎಲ್ಲ ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ನೀವು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದ್ರಿ, ನಮ್ ಕಡೆಯಿಂದ ನಿಮಗೆ ನೆನಪಿನ ಕಾಣಿಕೆ. ಅಶು ಬೆದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಜಯಶಂಕರ್ ಸಾರಿ ಪ್ಯಾಲೇಸ್, ವಿವಿ ಪುರಂ ಬ್ಯಾಂಗ್ಳೂರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ನನಗಂತೂ ಗೊತ್ತಿರ್ಲಿಲ್ಲ ಪುಷ್ಪ ಇಷ್ಟೊಂದು ಕಾಲ್ ಎಳಿಸ್ಕೋತಾರೆ ಅಂತ. ಖಂಡಿತ ನಿಮ್ಗೂ ಗೊತ್ತಿರ್ಲಿಲ್ಲ ಅಂತ ಗೊತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷವಾದಂತಹ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಜೀ ಕನ್ನಡ ವಾಹಿನಿ.